ಕೊಡಗಿನಲ್ಲಿ ನೆರೆ ಹಾನಿಗೆ ಒಳಗಾದ ಪ್ರತಿ ಸಂತ್ರಸ್ತರಿಗೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಬರೆದಂತಹ ಭಾಷ್ಯ ಬಹುಶಃ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಬಹಳ ಕಷ್ಟ ಅಂತಾನೆ ಹೇಳ್ಬೋದು. 2 ಬಾರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರುವಂತ ಯಾವ್ದಾದ್ರು ಮುಖ್ಯಮಂತ್ರಿ ಇದ್ದಾರೆ ಈಗಲೂ ಕೂಡ ಅಂದ್ರೆ ಅದು ಕುಮಾರಣ್ಣ ಅವರಲ್ಲಿ ಸಾರಾಯಿ ಲಾಟ್ರಿ ನಿಷೇಧ ಮಾಡುವಂತ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಕೂಡ ನಮ್ಮ ಕುಮಾರಣ್ಣ. ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮುಖೇನ ಹಳ್ಳಿಗೆ ಮನೆ ಬಾಗಿಲಿಗೆ ಸರ್ಕಾರವನ್ನ ತೆಗೆದುಕೊಂಡು ಹೋದಂತಹ ಒಂದು ಅದ್ಭುತ ಕೆಲಸ ಮಾಡಿದ್ದು ಕೂಡ ನಮ್ಮ ಕುಮಾರಣ್ಣ ಅವರು. ಜನತಾ ದರ್ಶನದ ಮುಖೇನ ಕೋಟ್ಯಾಂತರ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿ ಒಂದು ಇತಿಹಾಸ ರಚಿಸಿದ್ದಾರೆ. ಬಡವರ ಬಂಧು ಯೋಜನೆ ಮುಖೇನ ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತ ಸಾಲ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಮುಖ್ಯ ಅಲ್ಲ. ಒಂದು, ಈಗಿನ ಸರ್ಕಾರ ಯಾವ ಒಂದು ಹಲವಾರು ರೀತಿಯ ಅಕ್ರಮಗಳಿಗೆ ದಾರಿ ಮಾಡಿಕೊಂಡಿದೆ. ಜನಸಾಮಾನ್ಯರು ಅಂದ್ರೆ ಕಾಲದ ಸಿಕ್ಕಿತ ಕಡಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾರಾದ್ರೂ ಮನವಿ ಕೊಟ್ರೆ ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ನಾನು ಎಫೆಕ್ಟಿಲ್ಲ, ನಾನು ಇದರಲ್ಲ ಇಂಥ ಚೋಟ ಮೋಟಗಳಿಗೆ ಎದುರಿನ ಅಂತಕ್ಕಂಥ ಏಕಪಕ್ಷದ ಮಾತುಗಳು. ಇಂಥ ವ್ಯಕ್ತಿಗಳು ಈ ರಾಜ್ಯವನ್ನ ಆಡ್ಲಿಕ್ಕೆ ನಿಜಕ್ಕೂ ಅರ್ಹತೆ ಇದೆಯಾ ಅಂತಕ್ಕಂಥದ್ದನ್ನ ಮಾಡಿದ ಜನತೆ ತಿಳ್ಕೊಬೇಕಾಗ್ತದೆ. ಇವತ್ತು ತಾವೆಲ್ಲರೂ ಜೊತೆಗೂಡಿ ಇವತ್ತು ನನ್ನ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ಯಾಕಾಗ ಮುಂದಿನ ದಿನಗಳಲ್ಲಿ ಕೊಡ್ತೇನೆ ಯಲಹಂಕ ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಶೇಷವಾಗಿ ಯಲಹಂಕದ ಅಭಿವೃದ್ಧಿಗೆ ನನ್ನದೇ ಅಂತ ಸಣ್ಣ ಕೊಡುಗೆ ಕೊಟ್ಟಿದ್ದೇವೆ. 2006-7ರಲ್ಲಿ ಯಾವೊಂದು ನಗರಸಭೆಗಳಿತ್ತು ಅದನ್ನ ಬೆಂಗಳೂರು ಮಹಾನಗರಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಟಾರ್ ರಸ್ತೆಗಳು, ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆಯನ್ನ ನಾವು ಇವತ್ತು ನೋಡ್ತಾ ಇದ್ರೆ ಅದು ನಾವು ತೆಗೆದುಕೊಂಡಂತ ಒಂದು ಅದರ ಪ್ರಚಾರ ಪಡೆಯುವುದೇ ನಾನಷ್ಟೇ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನನ್ನ ಕಾರ್ಯಕರ್ತರು ಮುಂದೆ ನಡೆಯತಕ್ಕಂಥ ಚುನಾವಣೆಗಳು ಯಾವತ್ತೇ ಬರಲಿ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ತಮ್ಮ ಒಂದು ಶಕ್ತಿಯನ್ನ ಈ ಬಾರಿ ತೋರ್ಪಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೆ ಕೊಡ್ತೀನಿ. ಇವತ್ತು ಮಳವಳ್ಳಿನಲ್ಲಿ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನನ್ನ ವಂದನೆಗಳು ತಮ್ಮೆಲ್ಲರಿಗೂ. ಚೋಟ ಮೋಟಗಳಿಗೆ ಎದುರ್ತೀನ ಅಂತಕ್ಕಂಥ ಏಕವಚನದ ಮಾತುಗಳು. ಇಂಥ ವ್ಯಕ್ತಿಗಳು ಈ ರಾಜ್ಯವನ್ನ ಆಡ್ಲಿಕ್ಕೆ ನಿಜಕ್ಕೂ ಅರ್ಹತೆ ಇದೆಯಾ ಅಂತಕ್ಕಂಥದ್ದನ್ನ ನಾಡಿನ ಜನತೆ ತಿಳ್ಕೊಬೇಕಾಗ್ತದೆ. ಇವತ್ತು ತಾವೆಲ್ಲರೂ ಜೊತೆಗೂಡಿ ಇವತ್ತು ನನ್ನ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ಯಲಹಂಕಗೆ ಮುಂದಿನ ದಿನಗಳಲ್ಲಿ ಬರ್ತೇನೆ. ಯಲಹಂಕ ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಶೇಷವಾಗಿ ಯಲಹಂಕದ ಅಭಿವೃದ್ಧಿಗೆ ನನ್ನದೇ ಅಂತ ಸಣ್ಣ ಪುಟ್ಟ ಕೊಡುಗೆ ಕೊಟ್ಟಿದ್ದೇವೆ. 2006-7ರಲ್ಲಿ ಯಾವೊಂದು ನಗರಸಭೆಗಳಿತ್ತು ಅದನ್ನ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಟಾರ್ ರಸ್ತೆಗಳು, ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆಯನ್ನ ನಾವು ಇವತ್ತು ನೋಡ್ತಾ ಇದ್ರೆ ಅದು ನಾವು ತೆಗೆದುಕೊಂಡಂತ ಒಂದು ಕೆಲಸಗಳು. ಅದರ ಪ್ರಚಾರ ಪಡೆಯುವುದೇ ನಾನಷ್ಟೇ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ನನ್ನ ಕಾರ್ಯಕರ್ತರುಗಳು ಮುಂದೆ ನಡೆಯತಕ್ಕಂಥ ಚುನಾವಣೆಗಳು ಯಾವತ್ತೇ ಬರಲಿ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಒಂದು ಶಕ್ತಿಯನ್ನ ಈ ಬಾರಿ ತೋರ್ಪಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಿಮ್ಮೆಲ್ಲರಿಗೆ ಕೊಡ್ತೀನಿ. ಇವತ್ತು ಮಳವಳ್ಳಿನಲ್ಲಿ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ನನ್ನ ವಂದನೆಗಳು ತಮ್ಮೆಲ್ಲರಿಗೂ. ನಮ್ಮ ಕುಮಾರಣ್ಣ ಅವರು ಅದನ್ನ ಮರೀಲಿಕ್ಕೆ ಸಾಧ್ಯವಿಲ್ಲ. ಕಾಂಪೀಟ್ ವಿತ್ ಚೀನಾ ಯೋಜನೆ ಅಡಿಯಲ್ಲಿ ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕ್ಲಸ್ಟರ್ಗಳ ಸ್ಥಾಪನೆಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಸುವರ್ಣ ಗ್ರಾಮೋದಯ ಯೋಜನೆ ಮುಖೇನ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ರು.
ಮೈಕ್ರೋ ಫೈನಾನ್ಸ್ ನಂತಹ ಖಾಸಗಿ ಬ್ಯಾಂಕ್ಗಳಲ್ಲಿನ ಸಾಲ ಮನ್ನಾ ಮಾಡೋ ಐತಿಹಾಸಿಕ ಋಣಮುಕ್ತ ಕಾಯ್ದೆ ಜಾರಿಗೆ ತಂದಂತಹ ನಮ್ಮ ಪ್ರೀತಿಯ ಕುಮಾರಣ್ಣ ಅವರ ಹುಟ್ಟುಹಬ್ಬ ಇಂದು. ನಾವೆಲ್ಲರೂ ಕೈ ಮೇಲೆ ಮಾಡಿ ಚಪ್ಪಾಳೆ ಕೊಡೋ ಮೂಲಕ, ಎಲ್ಲರೂ ಕೈ ಮೇಲ್ಗಡೆ ಮಾಡ್ಬೋದಾ? ಮೇಲೆ ಮಾಡಿ ಚಪ್ಪಾಳೆ ಕೊಡೋ ಮೂಲಕ ಇನ್ನೊಂದು ಹಾಕೋಣ. ಮಟನ್ ಚಿಕನ್ 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 ಇನ್ನೊಂದ್ಸರಿ ತಿರುಗಿಸು. ಆ ಪಾತ್ರೆ ಕೆಳಗೆ ನೋಡಿ ಎತ್ ಮಾಡ್ಬಿಡಮ್ ಜೈ ಪೊಲೀಸವ್ರಿಗೆ ಹಾಕೊಡಿ. ಅವ್ರು ಬೈತಾರೆ ಅವ್ರೆ No.